ಅಪ್ಪ, ತಂದೆ ತಾಯಿ ಯಾರು ಅಂತ ಹೇಳಿದ್ರೆ ಏನಪ್ಪ ಹೇಳೋದು? ತಂದೆ ಇಲ್ಲ, ತಾಯಿ ಅಂತ ನಿನ್ನ ಹೆಸರನ್ನೇ ಬರ್ಸೋಣಮ್ಮ. ಇಲ್ಲ ಅಪ್ಪ, ಖುಷಿನ ನಾವು ಲೀಗಲಿ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಮುಂದೇನಾದ್ರೂ ಪ್ರಾಬ್ಲಮ್ ಆದ್ರೆ. ಹೌದು ರೀ, ಭಾವನಾ ಹೇಳ್ತಾ ಇರೋದು ನಿಜಾನೇ. ಸದ್ಯಕ್ಕೆ ನಾವೇ ಅಪ್ಪ ಅಮ್ಮ ಅಂತ ಸ್ಕೂಲಿಗೆ ಸೇರ್ಸೋಣ ಅಲ್ವಾ? ಸರಿ ಲಕ್ಷ್ಮಿ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಸರ್, ನಮ್ಮ ಮಗುನ ಅಡ್ಮಿಷನ್ ಮಾಡಿಸ್ಬೇಕಿತ್ತು. ಪೇರೆಂಟ್ಸ್ ಯಾರು? ನಾವೇ ಮಗುನ ತಂದೆ ತಾಯಿ ಸರ್. ನೀವಾ? ಹೌದು ಸರ್, ಚಿಕ್ಕ ವಯಸ್ಸಿಂದ ನಾವೇ ಸಾಕ್ತಾ ಇದ್ದೀವಿ. ದಾಖಲೆನಲ್ಲೂ ನಾವೇ ತಂದೆ ತಾಯಿ ಅಂತ ಬರ್ಕೊಂಬಿಡಿ ಸರ್. ಹಾಗಾದ್ರೆ ನಿಜವಾದ ತಂದೆ ತಾಯಿ ನೀವಲ್ವಾ? ಅಲ್ಲ, ಈ ಮಗು ಹುಟ್ಟಿದಾಗ ಅವ್ರ ತಾಯಿ ತೀರ್ಕೊಂಡ್ಬಿಟ್ರು. ಇತ್ತೀಚೆಗೆ ಒಂದು ಆಕ್ಸಿಡೆಂಟ್ನಲ್ಲಿ ಅವ್ರ ತಂದೆನೂ ಹೋಗ್ಬಿಟ್ರು ಸರ್. ಐ ಆಮ್ ಸಾರಿ. ನಿಮ್ಮ ಕ್ವಾಲಿಫಿಕೇಶನ್ ಏನು? ನಮ್ಮ ಯಜಮಾನ್ರು ಡಿಪ್ಲೊಮೊ ಮಾಡಿದ್ದಾರೆ. ನಾನು ಡಿಗ್ರಿ ಪೂರ್ತಿ ಓದಕ್ಕಾಗ್ಲಿಲ್ಲ. ನೋಡಿ ಅಮ್ಮ, ನಮ್ಮ ಸ್ಕೂಲಲ್ಲಿ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ನಮ್ಮ ಸ್ಕೂಲ್ಗೆ ಮಗುನ ಜಾಯಿನ್ ಮಾಡಿಸ್ಬೇಕು ಅಂದರೆ ಪೇರೆಂಟ್ಸಲ್ಲಿ ಇಬ್ಬರಲ್ಲಿ ಒಬ್ಬರಾದರೂ ಡಿಗ್ರಿ ಕಂಪ್ಲೀಟ್ ಮಾಡಿರ್ಬೇಕು. ಇಲ್ಲಾಂದರೆ ಮಗುಗೆ ಸೀಟ್ ಸಿಗೋದು ಕಷ್ಟ ಅಮ್ಮ. ಅಂದಾಗೆ ನೀವೇನು ಕೆಲಸ ಮಾಡ್ತಾ ಇದ್ದೀರಾ? ವೆಂಕಟೇಶ್ವರ ಮೋಟರ್ಸ್ ಅಂತಿದೆ, ಅಲ್ಲಿ ಚೀಫ್ ಮೆಕ್ಯಾನಿಕ್ ಆಗಿದ್ದೀನಿ ಸರ್. ನಿಮ್ಮ ಸ್ಯಾಲ್ರಿ ಎಷ್ಟು? ಒಂದು 38,000 ರೂಪಾಯಿ ಬರುತ್ತೆ ಸರ್. ಅಮ್ಮ ನೀವು? ನಾನು ಗೃಹಿಣಿ ಸರ್. ಮಗು ಕಾಲ್ಗೇನಾಗಿದೆ? ಸರ್, ಮಗು ಚೆನ್ನಾಗೇ ಇತ್ತು. ಆಕ್ಸಿಡೆಂಟ್ ಆದ್ಮೇಲೆ ಕಾಲ್ಗೆ ಹೀಗಾಗಿದೆ. ಡಾಕ್ಟ್ರು ಬೇಗ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಹಾಂ ಸರ್, ಮಗು ಟ್ರೀಟ್ಮೆಂಟ್ ಶುರು ಆಗಿದೆ. ಇನ್ನು ಸ್ವಲ್ಪ ದಿನದಲ್ಲೇ ನಡೀತಾಳೆ. ನೋಡಿ, ನಮ್ಮ ಸ್ಕೂಲಲ್ಲಿ ಎಲ್ಲ ಮಕ್ಕಳು ಆಕ್ಟಿವ್ ಆಗಿರ್ತಾರೆ. ಕೆಲವರು ತುಂಬ ಫೇಮಸ್ ಕೂಡ ಆಗಿದ್ದಾರೆ. ಆಮೇಲೆ ಸ್ಕೂಲ್ ಫೀಸು 1.5 ಲಕ್ಷ ಆಗುತ್ತೆ. ಜೊತೆಗೆ ಯೂನಿಫಾರ್ಮು, ಸ್ಕೂಲ್ ವ್ಯಾನು, ಬುಕ್ಸು, ಲೈಬ್ರರಿ, ಟ್ಯೂಷನ್ ಫೀಸು ಎಲ್ಲ ಇರುತ್ತೆ. ನೀವು ತಗೊಳ್ತಾ ಇರೋ ಸ್ಯಾಲ್ರಿನಲ್ಲಿ ಅರ್ಧ ಫೀಸು ಸ್ಕೂಲ್ಗೆ ಕಟ್ಟಿದ್ರೆ ಆಮೇಲೆ ಮನೆ ಹೇಗೆ ನಡೆಸ್ತೀರಾ? ನೀವು ನಿಮ್ಮ ಪರಿಸ್ಥಿತಿ ತಕ್ಕ ಹಾಗೆ ಯಾವ್ದಾದ್ರು ಸ್ಕೂಲ್ ನೋಡ್ಕೊಳ್ಳೋದು ಬೆಟರ್ ಅನ್ಸುತ್ತೆ. ಥ್ಯಾಂಕ್ ಯು. ನನ್ನ ಕಂಬಳಿ ಇನ್ನೂ ಬರ್ನಿಲ್ವೇ? ಓಹ್, ಬನ್ನಿ ಗೌಡ್ರೆ, ಏನು ವಿಷಯ? ನಮ್ಮ ಮೇಡಮ್ ಅವರು ಕಾಣಿಸ್ತಾ ಇಲ್ವಲ್ಲ? ಅದೇನೋ ಪರ್ಸನಲ್ ಕೆಲಸ ಇದೆ, ಇವತ್ತು ಆಫೀಸ್ಗೆ ಬರೋಕ್ಕಾಗಲ್ಲ ಅಂತ ಭಾವನ ಅವ್ರು ಫೋನ್ ಮಾಡಿದ್ರು. ಬರಲ್ಲ ಅಂದ್ರ? ಅದೇಂಗ್ ಬರಲ್ಲ ಅಂದ್ರು? ಇವತ್ತು ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗ್ಬೇಕಾಗಿತ್ತಲ್ಲ. ಗೌಡ್ರೆ, ನಿಮ್ಗೆ ಏನಾದರೂ ಅರ್ಜೆಂಟ್ ಇದ್ರೆ ಹೇಳಿ, ಬೇರೆ ಯಾರನ್ನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಏನು ಅರ್ಜೆಂಟ್ ಏನಿಲ್ಲ ಬಿಡಿ, ಅವರೇ ಬರಲಿ, ನಾಳೆಗೆ ಹೋದ್ರಾಯ್ತು. ಆರ್ ಯು ಶ್ಯೂರ್? ಹಾಂ ಸರಿ ಗೌಡ್ರೆ, ನನಗೊಂದು ಕ್ಲೈಂಟ್ ಮೀಟಿಂಗ್ ಇದೆ, ಆಮೇಲೆ ಸಿಗ್ತೇನೆ. ನೋಡಿ ನೋಡಿ. ಸರಿ. ಇವತ್ತು ಯಾಕೆ ಬರ್ನಿಲ್ಲ ಇವರು? ಎಲ್ಲೋಗಿರ್ಬೋದು?
ಏನಾಯ್ತಪ್ಪ ಇವ್ರಿಗೆ? ಸರ್, ನಾವು ಜವರೇಗೌಡ್ರ ಹತ್ರ ಮಾತಾಡಿದ್ವಿ. ಅವ್ರಿಗೆ ನಿಮ್ಮ ಜೊತೆ ಮೊದಲಿನಾಗಿರೋದಕ್ಕೆ ಇಷ್ಟ. ಇನ್ಫ್ಯಾಕ್ಟ್ ಈ ವಿಷಯ ಕೇಳಿ ತುಂಬಾ ಖುಷಿ ಪಟ್ಟರು. ಹೌದು ಸರ್, ತುಂಬ ಖುಷಿಪಟ್ಟರು. ಅಣ್ಣ, ಇವತ್ತೇನೋ ಇವ್ರು ಹಿಂಗೆ ಹೇಳ್ತಿದ್ದಾರೆ. ಇಷ್ಟು ದಿನ ಅವ್ರಿಗೂ ನಮಗೂ ಎಷ್ಟು ಒಡದಾಟ ಆಗಿದೆ ಅಂತ ಗೊತ್ತಿದೆ ಅಲ್ವಾ ಅಣ್ಣ? ಆ ಜವರೇಗೌಡ ಮಗ ಇದ್ದಾನಲ್ಲ, ಅವ್ನು ಕಿಲಾಡಿ ಅಣ್ಣ. ಈಗ ಯಾಕೋ ಅವ್ರ ಜೊತೆ ಸ್ನೇಹ ಅಂದರೆ ನಮಗೆ ಸರಿ ಬರ್ತಿಲ್ಲ ಅಣ್ಣ. ನಿಮ್ಮ ಹೆಸರು ಹಾಳು ಮಾಡ್ಬೇಕಂತೇನೆ ಅವತ್ತು ಬರ್ತಾ ಇರೋ ನೀರನ್ನು ನಿಲ್ಲಿಸಿ ಟ್ಯಾಂಕಲ್ಲಿ ನೀರು ಓಡಿಸಿ ನಾನೇ ಸಹಾಯ ಮಾಡಿದೆ ಅಂತ ಕೊಚ್ಕೋತಾ ಇದ್ದ. ದೊಡ್ಡ ಲೀಡರ್ ಅಂದ್ಬಿಟ್ಟು ಬಿಡಪ್ ಕೊಡ್ತಾ ಇದ್ದ. ನಿಮಗೆ ಕೆಟ್ಟ ಹೆಸರು ತರಬೇಕು ಅಂದ್ಬಿಟ್ಟೆ ಮಗನ ಕೈಯಲ್ಲಿ ಈ ಥರ ಕೆಲಸ ಮಾಡಿಸ್ತಾವನೆ. ಏನೋ ಅವನೇ ನೀರು ನಿಲ್ಲಿಸಿ ಅವನೇ ನೀರು ತರಿಸಿದ್ನ. ಪರವಾಗಿಲ್ಲ ಕಣ, ಜವರೇಗೌಡನ ಮಗ ರಾಜಕೀಯಕ್ಕೆ ಹೇಳಿ ಮಾಡಿಸ್ದಂಗೆ ಇದ್ದಾನೆ. ಏನಣ್ಣ ನೀವು ನಿಮ್ಮ ಆಪೋಸಿಟ್ ನಿಂತ್ಕೊಂಡು ನೀವೇ ಹೋಗ್ತಾ ಇದ್ದೀರಾ? ಮಂತ್ರದಿಂದ ಮಾವಿನಕಾಯಿ ಉದುರೋದಿಲ್ಲ ಕಣ, ಕೆಲವು ತಂತ್ರಗಳು ಇರಬೇಕು ಈ ರಾಜಕಾರಣದಲ್ಲಿ. ಜನಗಳಿಗೇನು ಸಮಸ್ಯೆ ಇಲ್ಲ ಅಂದರೆ ಅವ್ರ ಪಾಡ್ಗೆ ಅವ್ರು ಸುಮ್ಮನೆ ಇದ್ಬಿಡ್ತಾರೆ. ಅವ್ರು ನಮ್ಗೆ ಓಟ್ ಹಾಕಬೇಕು ಅಂದರೆ ಸಮಸ್ಯೆನ ನಾವೇ ಸೃಷ್ಟಿ ಮಾಡಬೇಕು. ಅದೇ ಕಣೋ ರಾಜಕೀಯ. ಅವ್ನು ಮಾಡಿದ್ದಷ್ಟೇ ಅಲ್ಲಣ್ಣ, ಚೆನ್ನಾಗಿರೋ ರೋಡ್ನ ಕಿತ್ತಾಕೋದು, ನಿಮಗೋಸ್ಕರ ಮಾಡಿದ್ದೀನಿ ನೋಡು ಅಂತ ತೋರಿಸ್ಕೊಳ್ಳೋದು. ಕೇಬಲ್ನ ಕಟ್ ಮಾಡಿಸೋದು, ಹೊಸ ಕೇಬಲ್ ಹಾಕ್ಸೋದು, ಮತ್ತು ನಾನೇ ಮಾಡಿದೆ ಅಂತ ಊರು ತುಂಬ ಹೇಳ್ಕೊಂಬರೋದು. ಅವ್ನು ಮಾಡೋ ಕಿತಾಪತಿ ಒಂದ ಎರಡ ಅಣ್ಣ. ನನಗಂತೂ ಸಾಕಾಗೋಗಿದೆ ಅಣ್ಣ. ಹ್ಞೂ ಅಣ್ಣ, ಅವ್ನು ಕೊಟ್ಟೆ ತಡೆಯೋಕ್ಕಾಗ್ತಾ ಇಲ್ಲ. ಇಷ್ಟೆಲ್ಲ ಮಾಡಿದ್ದಾನೆ ಅಂದರೆ ಅವನು ತುಂಬ ಬ್ರಿಲಿಯಂಟ್ ಇದ್ದಾನೆ ಕಣ. ಸರಿ, ಜವರೇಗೌಡನ ಯಾವಾಗ ಭೇಟಿ ಮಾಡಿಸ್ತೀರಾ? ಯಾವಾಗ, ಎಲ್ಲಿ ಅಂತ ನೀವೇ ಹೇಳಿ ಸರ್. ಬೇರೆ ಎಲ್ಲೂ ಬೇಡ, ಇಲ್ಲೇ ಮಾತಾಡೋಣ. ಅವ್ನ ಮನಸ್ಸಲ್ಲಿ ಏನೂ ಇಟ್ಕೊಳ್ದೆ ನಮ್ಮ ಮನೆ ತನಕ ಬಂದರೆ ಅವನೆಲ್ಲ ಮರ್ತಿದ್ದಾನೆ ಅಂತ ಅನ್ಕೋತೀನಿ. ಇಲ್ಲೇ ಕೂತು ಮಾತಾಡೋಣ. ಸರ್, ನೀವು ಹೇಳ್ದಾಗೆ ಆಗಲಿ. ಆದರೆ ಒಂದು ವಿಷಯ, ಅವ್ರು ಇಲ್ಲಿಗೆ ಬಂದಾಗ ಅವ್ರಿಗೆ ಹರ್ಟ್ ಆಗೋ ಥರ ಯಾವುದೇ ಹಳೆ ವಿಷಯನೂ ತೆಗಿಬೇಡಿ. ಹಾಂ, ಹೌದು ಸರ್, ಅವ್ರಿಗೂ ನಾವು ಹೇಳಿದ್ದೀವಿ, ಸ್ನೇಹ ಬೇಕು ಅಂತ ಅಂದಾಗ ವೈಷಮ್ಯ ಬರುವಂಥ ಮಾತುಗಳು ದೂರ ಇದ್ರೆ ಚಂದ ಅಲ್ವಾ ಸರ್? ನೀವು ಹೇಳೋದು ಸರಿಯಾಗಿದೆ. ನಡೆದೋಗಿರೋ ಕಹಿ ಘಟನೆಗಳು ಮುಂದೆ ಬರೋ ಸಿಹಿ ಕ್ಷಣಗಳನ್ನು ಹಾಳು ಮಾಡೋದಕ್ಕೆ ಕಾಯ್ತಾ ಇರ್ತವೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಕರ್ಕೊಂಬನ್ನಿ, ಇಲ್ಲೇ ಮಾತಾಡೋಣ. ಸರಿ ಸರ್, ಹೇಳ್ತೀನಿ. ಏನಣ್ಣ ನೀವು? ಏನೋ ಆಯಿತು, ಬರಲಿ ಬಿಡು, ಮಾತಾಡೋಣ. ಅವನು ಯಾರು ಬೇರೆನಾ? ನಮ್ಮವನೇ ತಾನೆ. ನೀವು ಹೆಂಗೆ ಹೇಳ್ತೀರಾ ಹಂಗೆ ಕಾರಣ. ಏನು ಲಕ್ಷ್ಮಿ ಹೀಗಾಗೋಯ್ತು? ರೀ, ಬೇಜಾರು ಮಾಡ್ಕೋಬೇಡಿ, ಹೋಗ್ಲಿ ಬಿಡಿ. ತುಮಕೂರಲ್ಲಿ ಇದೊಂದೇ ಸ್ಕೂಲ ಇರೋದು, ಬೇರೆ ಕಡೆ ಹೋಗಿ ವಿಚಾರಿಸಿದ್ರಾಯ್ತು. ಸ್ಕೂಲಿಗೆ ಸೇರಿಸ್ಬೇಕು ಅಂತ ಅನ್ಕೊಂಡ ತಕ್ಷಣ ಇದೇ ಸ್ಕೂಲಿಗೆ ಸೇರಿಸ್ಬೇಕು, ತುಂಬ ಚೆನ್ನಾಗಿದೆ ಅಂತಿದ್ದೋಳು ಇವಾಗ ಹಿಂಗೆ ಹೇಳ್ತಿದ್ಯಾ? ಜೀವನನೇ ಹಾಗಲ್ವಾ? ನಾವು ಮನ್ಸಲ್ಲಿ ಏನೇನೋ ಆಸೆಗಳನ್ನ ಇಟ್ಕೋತೀವಿ, ಅದಾಗಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೊಂದ್ ಕಡೆ ಮತ್ತೊಂದು ಪ್ರಯತ್ನ ಮಾಡ್ಲೇಬೇಕಲ್ವಾ? ನಾವ್ ಅನ್ಕೊಂಡಿದ್ದೆಲ್ಲ ಆಗಿಲ್ವಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ನಮ್ ಕೈಗೆ ಇಟ್ಕೋದ್ರ ಹತ್ರ ಹೋಗೋದೇ ಒಳ್ಳೇದಲ್ವಾ? ಹೌದಪ್ಪ, ಓದೋ ಮಕ್ಕಳು ಎಲ್ಲೇ ಹೋದ್ರೂ ಚೆನ್ನಾಗಿ ಓದ್ತಾರೆ. ಇಲ್ಲ ಪುಟ, ನಾವು ನಿನ್ನ ಬೇರೆ ಸ್ಕೂಲಿಗೆ ಸೇರಿಸ್ತೀವಿ. ನಮ್ಮ ದೇಶದಲ್ಲಿ ಏನಾದರೂ ಮಾಡಬೇಕಂದ್ರೆ ದುಡ್ಡಿರಬೇಕು, ಇಲ್ಲ ಇನ್ಫ್ಲೂಯೆನ್ಸ್ ಇರಬೇಕು. ಇಂಥ ಟೈಮಲ್ಲಿ ಯಾರಾದರೂ ದೊಡ್ಡವ್ರ ಕೈಲಿಂದ ಸ್ಕೂಲಿಗೆ ಫೋನ್ ಮಾಡಿಸಿದ್ರೆ ನಮ್ಮ ಮಗುಗೆ ಸೀಟ್ ಸಿಕ್ತಿತ್ತು. ನಾವು ಯಾರ ಕೈಲಿ ಮಾಡಿಸೋಣ?
ಲಕ್ಷ್ಮತೆ ಸರ್ ನಮಸ್ಕಾರ. ನಮಸ್ಕಾರಪ್ಪ. ಹಾಯ್ ಪಾಪು. ಮೇಡಮ್ ಅವರೇ, ಏನ್ ಲಕ್ಷ್ಮತೆ ಕುಟುಂಬ ಸಮೇತವಾಗಿ ಎಲ್ಲ ಹೊರಟಿದ್ದೀರಾ? ಏನ್ ಸಮಾಚಾರ? ಏನಿಲ್ಲ ಸಿದ್ದು, ನೀನೇ ಅವತ್ತು ಹೇಳಿದ್ದೆ ಅಲ್ವಾ ಖುಷಿನ ಸ್ಕೂಲಿಗೆ ಸೇರಿಸಿ ಅಂತ. ಅದಕ್ಕೆ ಸ್ಕೂಲಿಗೆ ಸೇರ್ಸೋಣ ಅಂತ ಹೋಗಿದ್ವಿ. ಓ, ನಮ್ಮ ಮುದ್ದಮ್ಮ ಇನ್ಮೇಲೆ ಸ್ಕೂಲ್ಗೆ ಹೋದಾಳ? ಇಲ್ಲ ಅಂಕಲ್, ಅವ್ರು ನನ್ನನ್ನ ಸ್ಕೂಲಿಗೆ ಸೇರಿಸ್ಕೊಳ್ಳಲ್ಲ ಅಂದ್ರು. ಹಂಗಂದ್ರ ಯಾಕೆ ಲಕ್ಷ್ಮತೆ? ಅದು ಸಿದ್ದು, ಸರ್ ನಮ್ಮ ಮಗುನ ಅಡ್ಮಿಷನ್ ಮಾಡಿಸ್ಬೇಕಿತ್ತು. ಪೇರೆಂಟ್ಸ್ ಯಾರು? ನಾವೇ ಮಗುನ ತಂದೆ ತಾಯಿ ಸರ್. ನಿಮ್ಮ ಕ್ವಾಲಿಫಿಕೇಶನ್ ಏನು? ನಮ್ಮ ಯಜಮಾನ್ರು ಡಿಪ್ಲೊಮೊ ಮಾಡಿದ್ದಾರೆ. ನಾನು ಡಿಗ್ರಿ ಪೂರ್ತಿ ಓದಕ್ಕಾಗ್ಲಿಲ್ಲ. ನಮ್ಮ ಸ್ಕೂಲ್ಗೆ ಮಗುನ ಜಾಯಿನ್ ಮಾಡಿಸ್ಬೇಕು ಅಂದರೆ ಪೇರೆಂಟ್ಸಲ್ಲಿ ಇಬ್ಬರಲ್ಲಿ ಒಬ್ಬರಾದರೂ ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು. ನೀವು ತಗೊಳ್ತಾ ಇರೋ ಸ್ಯಾಲ್ರಿನಲ್ಲಿ ಅರ್ಧ ಫೀಸು ಸ್ಕೂಲ್ಗೆ ಕಟ್ಟಿದ್ರೆ ಆಮೇಲೆ ಮನೆ ಹೇಗೆ ನಡೆಸ್ತೀರಾ? ಲಕ್ಷ್ಮತೆ, ನಾನೊಂದ್ಸಲ ಅವ್ರ ಹತ್ರ ಮಾತಾಡ್ ನೋಡ್ಲಾ? ನೀವೇನ್ ಮಾತಾಡ್ಬೇಡಿ, ನಾವ್ ನೋಡ್ಕೋತೀವಿ. ಅಲ್ಲ ಭಾವನಾ, ಅವನು ಅಮ್ಮ ಬಾಮ ಹೊರಡೋಣ. ಸಿದ್ದು ಬರ್ತೀವಿ. ಭಾವನಾ, ಸಿದ್ದುಗ್ ಯಾಕಮ್ಮ ಹಾಗೆ ಮಾತಾಡ್ದೆ? ಅಮ್ಮ ನೀನೇ ಹೇಳ್ತೀಯ ಅಲ್ವಾ, ನಮ್ಮ ಮಕ್ಕಳನ್ನ ಬೆಳ್ಸಕ್ಕೆ ಬೇರೆ ಯಾರ ಸಹಾಯನೂ ತಗೋಬಾರ್ದು ಅಂತ. ಹೋಗ್ಲಿ ಬಿಡು ಲಕ್ಷ್ಮಿ, ನಾವೇನಾದ್ರು ಮಾಡೋಣ. ತಕ್ಕನ್ಗೆ ಪೆಪೆ ದುಮ್ 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 ಪೆಪೆ ಪೆ ದುಮ್ ದುಮ್ ದುಮ್. ನಮ್ಮ ಅಕ್ಕನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದಿದ್ದಾರೆ. ಫಿಕ್ಸ್ ಆದ್ರೆ ತಾಳಿ ಕಟ್ಬಿಡದೆ. ಯಾಕೆ ನಮ್ಮ ಅಕ್ಕನ ಮದುವೆ ಆಗೋದು ನಿನ್ಗೆ ಇಷ್ಟ ಇಲ್ವಾ? ಹಾಗಲ್ಕಾಯಿ ರಸ ಕುಡ್ದಂಗ್ ಮಾಡ್ಕೊಂಡಿದ್ಯಾ? ಅಕ್ಕ ಮದ್ವೆ ಆದ್ರೆ ಅಂಗಡಿ ಕಡೆ ಬರಕ್ಕಿಲ್ಲ. ಮದುವೆ ಮಾಡ್ಕೊಂಡ್ ಗಂಡನ್ ಮನೆಗೆ ಹೋಗ್ತಾಳೆ. ಏನ್ ಹೇಳಲಿ ವೆಂಕಿ, ನಮ್ ಚೆಲ್ವಿ ಅವಳಿಗೆ ಎಷ್ಟೊಂದ್ ಜನ ಗಂಡುಗಳು ನೋಡಕ್ ಬರ್ತಾರೆ, ಇವಳು ಒಪ್ಪಕ್ಕಿಲ್ಲ ಅಂತಾಳೆ. ನಮ್ ಚೆಲ್ವಿಗೆ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಅವ್ವ, ನಂಗೇನ್ ಮದ್ವೆ ಆಗ್ಬಾರ್ದು ಅಂತ ಏನಿಲ್ಲ ಕಣವ, ಆದ್ರೆ ನಂಗೂ ಇಷ್ಟ ಆಗ್ಬೇಕಲ್ವಾ? ಆ ಹುಡ್ಗ ಹೇಳಿದ್ ಮಾತ್ ನೀನೇ ಕೇಳಿಸ್ಕೊಂಡೆ ತಾನೆ. ಮದ್ವೆ ಅಂತ ಏನಾದ್ರು ಆದ್ರೆ ನೀನ್ ನನ್ ಜೊತೆ ಇರಂಗಿಲ್ವಂತೆ. ಹಂಗ ಹೇಳಿದ್ಮೇಲೆ ನಾನು ಹೆಂಗ್ ಒಪ್ಕೊಳಕಾಯ್ತದೆ, ನೀನೇ ಹೇಳು. ಚೆಲ್ವಿ, ನಾನ್ ನಿನಗೆ ಎಷ್ಟು ದಪ್ಪ ಹೇಳಿವ್ನಿ ನನ್ ಬಗ್ಗೆ ಯೋಚನೆ ಮಾಡೋದ್ ಬಿಡು ಅಂತ. ನಿನ್ ಜೀವನ ನೀನ್ ನೋಡ್ಕೋವ. ಅವ್ವ, ಈ ಜೀವಕ್ಕೆ ಜೀವ ಕೊಟ್ಟಿರೋಳ್ ನೀನು. ಅಂತದ್ರಾಗೆ ನನ್ ಜೀವನ ಚೆನ್ನಾಗೇ ಇರ್ತದೆ ಅಂತ ನಿನ್ನ ಬೀದಿಲ್ ಬಿಟ್ಟು ಹೋಗಕ್ಕಾಯ್ತದ? ಅದೆಲ್ಲ ಆಗಕ್ಕಿಲ್ಲ. ಮದ್ವೆ ಆದ್ರೂ ನೀನ್ ನನ್ ಜೊತೆನೇ ಇರ್ಬೇಕು. ಇದನ್ನ ಒಪ್ಕೊಳ್ಳೋ ಹುಡ್ಗನೇ ನನ್ ಮದ್ವೆ ಆಗೋದು. ಇಲ್ಲಾಂದ್ರೆ ನಂಗೆ ಯಾವ ಮದ್ವೆನೂ ಬೇಡ, ಏನೂ ಬೇಡ. ಚೆಲ್ವಿ, ನನ್ನಿಂದ ನಿನಗ್ ಬುದ್ಧಿನ ಹೇಳಕ್ ಆಯ್ತಿಲ್ಲ ಕಡೆ, ಬುದ್ಧಿನ ಹೇಳಕ್ ಆಗ್ತಿಲ್ಲ. ಮನೆಗ್ ಬರೋನು ಮನ್ಸ್ಗೂ ಇಷ್ಟ ಆಗ್ಬೇಕಲ್ವಾ? ಇಷ್ಟನೇ ಆಗ್ದಿರ ನಾನು ಹೆಂಗ್ ಮದ್ವೆ ಆಗಕ್ಕಾಯ್ತದ? ನೀನೇ ಹೇಳು. ಇವತ್ತಿಲ್ಲ ನಾಳೆ ನನ್ನೂ ಅರ್ಥ ಮಾಡ್ಕೊಳ್ಳೋ ಹುಡ್ಗ ಸಿಕ್ಕೇ ಸಿಗ್ತಾನೆ. ನಾನು ಅವಾಗ ಮದ್ವೆ ಆಯ್ತೀನಿ.
ಅಲ್ಬೇಡ ಕಣವ. ಸರ್ ಬನ್ನಿ ಬನ್ನಿ ಸರ್. ಮುನ್ಸ್ವಾಮಿ ಚೆನ್ನಾಗಿದೆಯಲ್ಲ. ಮುನ್ಸ್ವಾಮಿ ಇದೆಲ್ಲ ಬೋ ಮರ್ವಾದಿ ಕೊಡ್ತಿದ್ಯಲ್ಲ ಎಲ್ಲ ಇಷ್ಟ ನೀನೇನು ಕಮ್ಮಿನೇನಾ? ಅದೆಲ್ಲ ಇರ್ಲಿ. ಹೆಂಗ್ ನಡೀತಾ ಬಾ ನೀವು ರಾಜಕಾರಣ? ನಾನು ರಾಜಕೀಯ ಮಾಡೋದಕ್ಕೆ ನೀನೇ ಅಲ್ವನಪ್ಪ ಸ್ಫೂರ್ತಿ? ಏನೇ ಹೇಳು ಮುನ್ಸ್ವಾಮಿ, ನೀನು ನಿನಗಿಂತ ಮೊದಲಿಂದ ನಾನು ರಾಜಕೀಯದಲ್ಲಿ ಇದ್ರೂ ನಿನ್ನ ಹತ್ರ ಕಲಿಯೋದು ತುಂಬ ಅದಕ್ಕಲ್ಲ. ನೋಡೋ, ನನಗಿಂತ ಮುಂಚೆ ನೀನು ಮಿನಿಸ್ಟರ್ ಆಗ್ಬಿಟ್ಟೆ, ಇನ್ನೇನಪ್ಪ ಬೇಕು ನಿಂಗೆ? ನಂದೇನಿಲ್ಲಪ್ಪ, ಎಲ್ಲ ಜನಗಳ ಆಶೀರ್ವಾದ. ಆಮೇಲೆ ಮುನಿ, ನೀನು ಆಗ ಹಿಂಗಿದ್ಯೋ ಈಗಲೂ ಹಂಗೆ ಇದ್ಯಾಕಲ್ಲ, ಹಳೆದ್ನೆಲ್ಲ ಇನ್ನೂ ಗೆಪ್ತಿ ಮಡಿಕೊಂಡಿದ್ಯಾಕಲ್ಲ, ಪರವಾಗಿಲ್ಲ. ಅಲ್ಲ ಕಣಲ್ಲಿ ನನ್ನ ಜೀವನದಲ್ಲಿ ನನಗೆ ಯಾರು ತುಂಬಾ ಪ್ರಭಾವ ಬೀರಿರ್ತಾರೋ ಅವ್ರನ್ನ ಹೆಂಗಾಯ ಮರೆಯೋಕ್ಕಾಗತ್ತೆ? ಅದೇನೇ ಇರಲಿ ಮುನ್ಸ್ವಾಮಿ, ನೀನು ಬುದ್ಧಿವಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲಕಲ್ಲ. ನೋಡು, ನಾನು 3 ಸತಿ ಗೆದ್ರೂ 1 ಸತಿ ಮಿನಿಸ್ಟರ್ ಆಗೋಕ್ಕಾಗಲಿಲ್ಲ ನನಗೆ. ನೀನು 2ನೇ ಸತಿ ಗೆದ್ಬಿಟ್ಟು ಕುರ್ಚಿ ಗಿಟ್ಟಿಸ್ಕೊಂಡ್ಬಿಟ್ಟೆ. ಇದೇ ಅಲ್ವೇ ರಾಜಕೀಯ ಅಂದರೆ? ಹೋಗ್ಲಿ ಬಿಡಪ್ಪ, ತುಂಬಾ ವರ್ಷ ಆದ್ಮೇಲೆ ನಾವಿಬ್ರು ಮಾತಾಡ್ತಾ ಇದೀವಿ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನಾವಿಬ್ರು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದರೆ ಅದು ಮುಖ್ಯ ಕಾರಣ ಇವರಿಬ್ರೇಕಲ್ಲ. ಮಾತಾಡಕ್ ಒಂದು ಕಾರಣ ಆದ್ರೆ ಮಾತು ಬಿಡಕ್ ಒಂದು ಕಾರಣ. ಎಲ್ಲ ಟೈಮು ಕಣಯ್ಯ. ಈ ಟೈಮು ಈಗ ಇವ್ರನ್ನ ಕರ್ಕೊಂಬಂದಿದೆ ಅಷ್ಟೇ. ನಮಗೂ ತುಂಬ ಖುಷಿ ಆಗ್ತದೆ ಸರ್. ನಿಮ್ಮಂಥ ಹಳೆ ಸ್ನೇಹಿತರು ಮತ್ತೆ ಈ ರೀತಿ ಒಂದಾಗಿ ಖುಷಿಯಾಗಿ ಮಾತಾಡ್ತಿರೋದು ನೋಡ್ತಿದ್ರೆ ನಮ್ಮ ಎಲ್ಲರ ಕಣ್ಣಿಗೆ ಹಬ್ಬ ಇದ್ದಾಗೆ. ಹೌದು ಸರ್, ಈ ರಾಜಕಾರಣದಲ್ಲಿ ದ್ವೇಷ ಜಗಳ ಎಲ್ಲ ಟೆಂಪ್ರರಿ, ಪರ್ಮನೆಂಟ್ ಅಂದರೆ ಸ್ನೇಹ ಸಂಬಂಧನೇ. ಅದು ನಿಜವೇನೆ. ಅದಿರಲಿ ಮುನ್ಸ್ವಾಮಿ, ಇನ್ನೇನಪ್ಪ ಸಮಾಚಾರ? ನೋಡು, ಈಗ ನಾನು ಸೆಂಟ್ರಲ್ಗೆ ಹೋಗ್ತಾ ಇದ್ದೀನಿ. ನನ್ನ ಸಪೋರ್ಟ್ ಪೂರ್ತಿ ನಿನಗೇನೆ, ಏರಿಯಾ ಪೂರ್ತಿ ನಿಂದೆ. ಅಲ್ಲಣ್ಣ, ನಿಮ್ಮ ಪಕ್ಷದಲ್ಲಿ ಯಾರಾದರೂ ನಾನೇ ನಿಂತ್ಕೋತೀನಿ ಅಂತ ತರಲೆ ಮಾಡಿದ್ರೆ? ಇಲ್ಲ, ನಮ್ಮ ಪಾರ್ಟಿಯವ್ರ ಜೊತೆ ಮಾತಾಡಿ ಬೇರೆ ಕ್ಯಾಂಡಿಡೇಟ್ ಹಾಕ್ಬೇಡಿ ಅಂತ ಹೇಳ್ತೀನಿ. ನೋಡಯ್ಯ, ನೀನೇ MLA, ನೀನೇ ಗೆಲ್ಲಬೇಕು, ಅದು ನನ್ನ ಜವಾಬ್ದಾರಿ. ನೋಡಯ್ಯ, ಈ ಜಾಗಕ್ಕೆ ಯಾರು ಬರೋದಕ್ಕೂ ನಾನು ಬಿಡೋದಿಲ್ಲ. ಆದ್ರೆ ನಂದೊಂದು ಕಂಡೀಷನ್. ಏನಪ್ಪ ಅದು? ನನ್ನ ಕಡೆಯವ್ರು ಯಾರೇ ಬಂದ್ರು ಕೆಲಸ ಮಾಡ್ಕೊಡ್ಬೇಕಷ್ಟೆ. ಅಲ್ಲ ಮುನ್ಸ್ವಾಮಿ, ನೀನು ಈಟೆಲ್ಲ ಮಾಡ್ತಾ ಇದ್ದೀನಿ ಅಂದಮೇಲೆ ನಾನು ಆಟು ಮಾಡದೆ ಇದ್ದಂಗೆ ಹೇಳು. ಇದೇ ಕಣಯ್ಯ ದೋಸ್ತಿ ಅಂದ್ರೆ. ನಾವು ಒಬ್ರಿಗೊಬ್ರಿಗೆ ಆಗದೆ ಇರೋ ಥರ ಇದ್ರೂ ನೀನು ನನ್ನ ಉಳ್ಸೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ, ಇದೇ ಕಾಲ ದೋಸ್ತಿ ಅಂದ್ರೆ. ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಇದೀವಲ್ಲ, ನಡೆ ಮನೆ ಒಳಗೆ ಕುತ್ಕೊಂಡು ಬರೋ